ನಾನಿದ್ದು ಒಂದು ಗಿವ್ ಅವೇ ಕೊಡ್ತೀನಿ ಬ್ರೋ. ಸೊ ಈಗ ಇದ್ರದ್ದು ಅನ್ಬಾಕ್ಸಿಂಗ್ ಅನ್ಬಾಕ್ಸ್ ಮಾಡಿ ಬರೀ ಪ್ರೈಸಿಂಗ್ ಕೇಳುತ್ತೆ. ಎಸ್ ಆಮೇಲೆ ಫಸ್ಟ್ ಕಾಪಿ ಭಾಳ ನೋಡಿದ್ದೆ. ಫಸ್ಟ್ ಕಾಪಿ ಭಾಳ ಇದು ರಿಯಲ್ ನೋಡಿ ಶಾಕ್ ಆಗೀನಿ. ಅಲ್ಲಿ ಅವರು VR ಪಾನ್ ತೋರ್ಸ ಅಂತಾರೆ. ಒಂದು ಶೂಟ್ ಮಾಡಂತಿತ್ತು. ಆ ಶೂಟಿಗೆ ಅಡ್ಡಿ ಏನು ಬಂತು ಚೇತನ್ ಟಿ ಶರ್ಟ್ಸ್. ಬಾ ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಓ ಎಲೆಕ್ಟ್ರಿಕ್ ಬಸ್ ಹೆಣ್ಮಕ್ಳಿಗೆ ಫ್ರೀ. ಈಗ ಹೆಂಗೆ ಸರ್ ಹೆಣ್ಮಕ್ಳು ಬರೋದು ಕಡಿಮೆ ಮಾಡ್ಯಾರೇನ್ರಿ ಆಟೋನಾಗ? ಹಾಂ ಈಶಾ ಫ್ರೀ ಇತ್ತಲ್ಲೇ ಹೋಗ್ಬೇಡ. ಸೊ ಇದ್ರೊಳಗೆ ಹಾಂ ಫ್ರೀನಾ? ಹಾಂ ಮತ್ತು ತಿಂಗಳಿಗೆ 2,000. ಮೊದ್ಲು ಏನಂತಿದ್ರು ಹೆಣ್ಣಿನ ನೋವು ಗೊತ್ತಾಗಿಲ್ಲ ಅಂತಿದ್ರು. ಈಗ ಹೆಣ್ಣು ಆಗ್ಲಿಲ್ಲದ ನೋವು ನಿಮಗೆ ಗೊತ್ತಾಗೋದು ನಾವು. ಹಿಂಗಾಗೈತೆ ನಮ್ಮ ಜನರಿಗೆ. ನಾವು ಹೆಣ್ಣು ಯಾಕಾಗಿಲ್ಲ ಅಂತೇಳಿ ನಮಗೆ ಅನ್ಸಾಂದ್ರೆ. ಈಗ ಮೇಜರ್ಲಿ ಇವ್ರ ಮೇಡ್ ಕೆಲಸ ಮಾಡೋರ್ತಾರಲ್ಲ, ಅವ್ರು ಯಾರು ಬರಂತಲ್ಲ ಗೊತ್ತ ಮನೆಗೆ ಕೆಲಸ ಸಿಕ್ಬಿಡ್ತಲ್ಲ. 2,000 ರೂಪಾಯಿ ಇಲ್ಲ ಮತ್ತು ಅಂಗಡಿಗೆ ಫ್ರೀ. ಅವ್ರಿಗೆ ಅಷ್ಟೇ ಬೇಕಾಗಿತ್ತು ಮತ್ತು ಅಕ್ಕಿಯೋ ಅಂತ. ಎವ್ರಿ ಟೈಮ್ ನಾವು ಹೆಚ್ಚಿಗೆ ಲ್ಯಾಂಡ್ ಆಗೋದು ಮಲ್ಲೇಶ್ವರಂ ಸುತ್ತನ ಲ್ಯಾಂಡ್ ಆಗ್ತಿದೆ. ಯಶವಂತಪುರ ಈಸ್ ಅವರ್ ಪ್ರೈಮ್ ಲೊಕೇಶನ್ ಅನ್ನಂಗಾಗೈತಿ. ಹೆಬ್ಬಾಳಕ್ಕೆ ಹೊಂಟೀನಿ ಫಸ್ಟ್ ಟೈಮ್. ಮಲ್ಲೇಶ್ವರಂ ಸೈಡ್ ಬಿಟ್ಟು ಹೆಬ್ಬಾಳ ಸೈಡ್ ಹೊಂಟೀವಿ. ಬೂಪ್ಸಂದ್ರ. ಈಗ ನಾವು ಬೂಪ್ಸಂದ್ರ ಒಳಗೆ ಡೊಮಸ್ ರೆಜೆನ್ಸಿ ಅಂತ ಹೇಳ್ತೈತಿ. ಅಲ್ಲಿ ಹೊಂಟೀವಿ. ಅಲ್ಲಿ ಹೋದ್ಮೇಲೆ ಎಲ್ಲ ಮುಗಿಸ್ಬಿಡು ಬಾಯ್. ಹೆಂಗಿತ್ತು ನೀರು ರುಚಿ? ಹೊಲಸು ಅಂದ್ರೆ ಲೈಕ್ ಲಿಟ್ಲ ಕೊಡ ತೊಗೊಂಡಿಲ್ಲ, ಬರೀ ಮುಕ್ಕಳಿಸ್ತಾಗ ಭಾಳ ಉಗುಳಾಕ. ಯಪ್ಪ ಇಂಥ ಎಕ್ಸ್ಟ್ರಾಡಿನರಿ ಹೊಲಸು ನೀರು ನಾನು ಯಾವತ್ತೂ ಟೇಸ್ಟ್ ಮಾಡಿದ್ದಿಲ್ಲ ನನ್ನ ಲೈಫ್ನಾಗ. ನಾ ಎಷ್ಟೋ ಬೋರ್ ನೀರು ಟೇಸ್ಟ್ ಮಾಡೇನಿ, ಬಟ್ ಈಗಲ್ಲಿ ಎಷ್ಟು ನೀರು ಕುಡಿದ್ಬಿಟ್ಟಿದ್ದೀನಿ. ಆದ್ರೆ ಈ ನೀರು ಕುಡಿದು ಇಲ್ಲ ನನಗೆ. ಹೆಬ್ಬಾಳದಾಗ ಅದೀವಿ ನಾವು ಇವತ್ತ. ಹೆಳ ಅಂತೇನ್ರಿ, ಅಲ್ಲಿ ನೀರಂತೆ ಗೊತ್ತಾಗಬೇಕಲ್ಲ. ಇಸ್ರೋಯಿಂದ 1 ಕಿಲೋಮೀಟರ್ ದೂರ. ಇವತ್ತು ಭಾಳ ಮೀಟಿಂಗ್ಸ್ ಅದಾವು, ಶೆಟ್ಟಿಂಗ್ಸ್ ಅದಾವು. ಆರ್ ಯು ಹೆಡಿಂಗ್ ವಿಶ್ವ? ಐ ಡೋಂಟ್ ಕೇರ್ ಅಂತೇಳಿ ಭಾಳ ಕೇರ್ ಹಾಕಂತಿಲ್ಲ. ಉಲ್ಲಾಸ್ ಅಗರಬತ್ತಿದ ಶೂಟ್ ಮಾಡಕ್ ಬಂದೇವಿ. ಜನ ಇಲ್ಲಿ ಕಣ್ಣು ತೆಗಿಯೋದ ನಾಷ್ಟ ಮಾಡಕ್ ಅನಿಸ್ತೈತೆ ಹೋಟೆಲ್ನಾಗ. IDC ಅಂದ್ರೆ ಇಡ್ಲಿ ವಡಾ ದೋಸೆ ಅಂತ ಹೇಳ್ರಿ. ಇಡ್ಲಿ ವಡೆ ಕಾಫಿ ಇಲ್ಲ, ಇಡ್ಲಿ ದೋಸೆ ಕಾಫಿ. ಇವ್ರು ಧಾರವಾಡದವ್ರ ಹೆಸರೇನು ಬ್ರೋ? ರಾಘವೇಂದ್ರ ಅವರು. ವಿನಾಯಕ್ ಅವರು. ಬರ್ರಿ ಸರ್. ಎಷ್ಟು ದಿವಸ ಆತ್ರಿ ನೀವು ಇಲ್ಲಿಗೆ ಶಿಫ್ಟ್ ಆಗಿ? ಶಿಫ್ಟ್ ಆಗಿ ಒಂದು 2-3 ತಿಂಗಳು. ಹೊಸಬ್ರು ಇವರು ಏನು ಕಾಫಿ ಕುಡಿಲೋ ಚಾ ಕುಡಿಲೋ ಇದ್ರಾಗ ಇರ್ತಾರೆ ಏನೋ. ಬಟ್ ಎಷ್ಟ ನೀರು ಕುಡ್ದು ಟೇಸ್ಟ್ ಹತ್ತ ಅಂತೈತ್ರಿ. ಚಲೋ ಐತಿ. ಇಲ್ಲಿ ನೋಡ್ರಿ ಬೆಂಗಳೂರಾಗ ನಾಷ್ಟ ನೀವು ಎಲ್ಲ ತಿನ್ರಿ ಬೆಸ್ಟ್ ಇರ್ತೈತಿ. ರಾಮೇಶ್ವರಂ ಅಂದ್ಬಿಟ್ಟು ಅಕ್ಷಯ್ ಅಂತ ಹೇಳಿ ಆಗಲೇ ಇಂಟ್ರೊಡ್ಯೂಸ್ ಮಾಡಿಲ್ಲ. ಗುಲ್ಬರ್ಗಾದ ಬೆಂಗಳೂರು ಹುಲಿ ಇವರು. ಹೌ ವಾಸ್ ದ ಟೇಸ್ಟ್? ಹೆಂಗೆ ಕೇಳಿ ನೀನ ಕೇಳೋಲ್ಲ. ಟೇಸ್ಟ್ ಹೆಂಗೈತಪ್ಪ? ಐ ಡೋಂಟ್ ಕೇರ್. ಈಗ ಅವ್ರ ಆಫೀಸ್ ತೋರಿಸ್ತೇವೆ. ಹೆಂಗಂದ್ರೆ ಕರ್ನಾಟಕದ ಮೂಲೆಯಿಂದ ಬಂದು ಈ ಆಫೀಸ್ ರೆಡಿ ಮಾಡ್ಯಾರ್ರಿ. ಸಾಧನೆಯ ಮೆಟ್ಟಿಲಲ್ಲಿ ಏರಾಕಂತಾರ ಅವರು. ಇವ್ರು ಇದು ಕುಡಿತಾರೆ ದಿನ ಒಂದು ಗ್ಲಾಸ್ ಕುದಿಯೋ ರಕ್ತ. ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ಮರಿಬೇಡ್ರಿ. ಉಲ್ಲಾಸ ಪೇ ಮಾಡಂತಿಲ್ಲ ಅಂದ್ರು ಚಪ್ಪಲ್ ನೋಡ. ಧನ್ಯವಾದಗಳು. ಈ ಪರಿ ಇಂಥ ಗಿಫ್ಟ್ ಯಾವತ್ತೂ ಸಿಕ್ಕಿದ್ದಿಲ್ಲ. ಉಲ್ಲಾಸ ಅವರಿಗೆ ಧನ್ಯವಾದಗಳು. ಎಕ್ಸ್ಟ್ರಾ ಪ್ರಮೋಷನ್ ಆಯ್ತು. ಇಟ್ಸ್ ಓಕೆ. ಸೊ ಮುಗಿತ್ರಿ ಎಲ್ಲ ಸ್ಕ್ರಿಪ್ಟಿಂಗ್ ಎಲ್ಲ ಹೇಳಿದ್ರು ಇವರು. ವೆರಿ ನೈಸ್. ಐ ಆಮ್ ವೆರಿ ಇಂಪ್ರೆಸ್ಡ್. ನರೇಟ್ ಮಾಡಿದವ್ರು ಇವ್ರ ವೆರಿ ಗುಡ್ ಪೀಪಲ್. ಎಲ್ಲ ನಮ್ಮವ್ರು ಅದಾರ್ರಿ. ಇಲ್ಲ ಇನ್ನೊಬ್ಬರು ಬಂದ್ರು ನೋಡ್ರಿ. ತೇಜಸ್. ಓಕೆ, ಈ ದಿನದ ಚಾಪ್ಟರ್ 2 ಬೆಲ್ ರೋಡ್ನಾಗ ಇದೀವ್ರಿ ನಾವು. ಸರ್ ಮಾನಸ್ ಅಂತ ಹೇಳಿ. ಮಾನಸ ಸರೋವರ ಸರ್ ಚಿರು ಆನಂದ. ಇವತ್ತು ನಾವು ಮಾಡಂತೀವಿ ಇನ್ ಲೈಫ್ ಆಫ್ ಟ್ರೇಡರ್. ಓ ತಾಯಿ ತಾಯಿಯ ರೆಡ್ ಪ್ಯಾರಾಸೈಟ್. ಹಾಯ್ ಬ್ರೋ, ರೆಡ್ ಪ್ಯಾರಾಸೈಟ್.
ಮತ್ತೆ ಇವ್ರೆ ಬಿಗ್ ಫ್ಯಾನ್. ಉಡಾಪ್ ಅಭಿಮಾನಿಗಳೇ ನಮ್ಮನೆ ದೇವ್ರು. ಏನು ತೊಗೊಳಕಂತ ಮಾಡಿ ಇಲ್ಲಿ ಹಿಂದಲ್ ಅಂಗಡ್ಯಾಗ ಲಿಂಗ್ರಿ ಇಷ್ಟಪಟ್ಟು ತೊಗೊಂಡಿದ್ದು ಏನು ಹಳೆ ಕಾರ ನಿಮ್ದು ಇದು ಇಷ್ಟಪಟ್ಟು ತಗೊಂಡಿದ್ದು. ತೊಗೊಂಡಿದ್ದ ಇದು ಹಳೆ ಕಾರ್ ಇದೆ, ಹಾಂ ಬಟ್ ಇದು ಅದ್ರದ್ದು ಫ್ಯಾನ್ ಬೇಸ್ ಸ್ವಲ್ಪ ಡಿಫ್ರೆಂಟ್. ಹಾಂ 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 ಸ್ಪೋರ್ಟ್ಸ್ ಕಾರ್ ತರ ಇದು. ಹಾಂ ಹಾಂ ಇದು ನಾನು ತಗೊಂಡ್ಮೇಲೆ ಕಲ್ತಿದ್ದು, ಸ್ಟಾರ್ಟ್ ಮಾಡಿ ಡ್ರೈವಿಂಗ್. ಓಹೋ ನಾವು ಗೇಮಿಂಗ್ ರೂಮಿಗೆ ಹೊಂಟೇವೆ. ಹುಡುಗಿರ್ ಮನಸ್ಸು ಬಿಟ್ಟು ಎಲ್ಲ ಆಡೋಣ ತೆಗಿಯೋ ತೆಗೆದು ತೋರಿಸೋರು ಅವ್ರು ಸ್ಟ್ಯಾಶಸ್. ಈ ಪೆಟ್ರೋಲ್ ತಂದಾರ ಸುಟ್ಟ ಬಿಡ್ತಾರೆ ಮಗನೇ ನಿನಗೆ. ದ ಬಿಗ್ಗೆಸ್ಟ್ ಅನೌನ್ಸ್ಮೆಂಟ್ ಯಾರ್ದಕ್ಕೆ ಬೆಸ್ಟ್ ಕಮೆಂಟ್ ಇರ್ತೈತೆ ಅವರಿಗೆ ಈ ಮೂರರೊಳಗೆ ನಾನು ಹೇಳ್ತೀನಿ ಕೇಳಿ. ದ ಚಿರುವಾನ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಹೆಸರು. ಹಾಂ 1000 ಕಮೆಂಟ್ಸ್ ಹಾಂ ಈ ಬ್ಲಾಗ್ ಮೇಲೆ ಬಂದ್ರೆ ಹಾಂ ನಾನು ಇದು ಒಂದು ಗಿವ್ ಅವೇ ಕೊಡ್ತೀನಿ. ಎಸ್ ನಾನು ಕೊಡ್ತೀನಿ. ಹಾಂ ಇವರೇ ಕೊಡ್ತಾರೆ. ಕಮೆಂಟ್ಸ್ ಬರಬೇಕು ಈ ರೀಲ್ ಮೇಲೆ. ಅದ್ರೊಳಗೆ ಒಬ್ಬರು ಪಿಕ್ ಮಾಡ್ತೀವಿ. ಹಾಂ ಅದ್ರೊಳಗೆ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಕೊಡ್ತೇವೆ ನಾವು. ಸೊ ಕಮೆಂಟ್ ಮಾಡ್ರಿ. ನೋಡ ಲೈಕ್ ನಾನ್ ಕಮೆಂಟ್ ಮಾಡಿದ್ದೆ, ಅದು ಏರ್ ಜಾರ್ಡನ್ ಒರಿಜಿನಲ್ ಸಿಗಂತಂದ್ರೆ ಕಮೆಂಟ್ ಹೊಡೆಯಬೇಕು. ಓಜಿ ಗೈಸ್ ಓಜಿ. ಹಾಂ ಇಂಡೆಕ್ಸ್ ಅಕಾಡೆಮಿ ಶೂಸ್ ಎಷ್ಟು ಕಾಸ್ಟ್ಲಿ ಇದಾವಂತ ಇಲ್ಲಿ ಇರ್ಬೋದು. ಗೇಮ್ ಸೆಟಪ್ ಭಾರಿ ಐತಲ್ಲ. ನೈಸ್ ನೈಸ್ ನೈಸ್. ರಫ್ಲಿ ಎಷ್ಟೈತೆ ಬ್ರೋ? 1 2 3 ಹಾ. ಪ್ರೈಸ್ 1.8 lakhs PC ಮಾನಿಟರ್ ಸ್ಪೀಕರ್ ಎಲ್ಸಿದ್ರೆ ಒಂದು 2.2. 2.2 ಓ ಅದು ನನ್ನ ಸೆಟಪ್. ಇದೆಷ್ಟು? ಇದು ಅರೌಂಡ್ 1.6 1.7. 1.7 ಇದೇ 1.2 ಆಗ್ಬಿಡುತ್ತೆ. ಹಾ, ಹಾ. 20-30. ಇವೆಲ್ಲ ಇಲ್ಲದ ನೋಡ್ರಿ, ಇವೆಲ್ಲ ಇವು ಎಕ್ಸಾಸ್ಟ್ ಪೈಪ್ಸ್. ಓ ಡ್ಯಾಮ್ ಡಿಸ್ಕೋ ಮ್ಯಾನ್. ಸೊ ಒಂದು ಶೂಟ್ ಮಾಡಂತಿತ್ತು, ಆ ಶೂಟಿಗೆ ಅಡ್ಡಿ ಏನು ಬಂತಂದ್ರೆ ಚೇತನ್ ಟಿ ಶರ್ಟ್ಸ್. ಸರ್ ನೋಡ್ರಿ ರೊಕ್ಕ ಇಲ್ಲ, ರೊಕ್ಕ ಇಲ್ಲ, ರೊಕ್ಕ ಇಲ್ಲ ಸರ್. ನಾ ಹಂಗೆ ತೊಗೊಂಡಿರ್ಲಿಲ್ಲ. ಕೆಲ್ವಿನ್ ಕ್ಲೈನ್ ನೋಡಲ್ಲ, ಕೆಲ್ವಿನ್ ಕ್ಲೈನ್ ಇದು ಎಲ್ಲ ಫಸ್ಟ್ ಕಾಪಿ ಇವ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಜಗದಲ್ಲಿ ಕಾಣೋ. ಸೊ ಈಗ ಇದು ಬರೀ ಒಂದು ಸ್ಕ್ರಿಪ್ಟ್ ಸಂಬಂಧ ಇದು ಶಾಪ್ ಆಗಿದ್ದು. ಸೊ ನಾವು ಟ್ರೇಡಿಂಗ್ ಸಂಬಂಧ ಒಂದು ಪ್ರಮೋಷನ್ ಮಾಡತೈತಿ, ಪ್ಲಸ್ ನಾವು ಅದ್ರ ಇನ್ವಾಲ್ವ್ ಆಗಂತೀವಿ ಇನ್ಮೇಲೆ ನಂತರ. ಅದ್ರ ಸಂಬಂಧ ಇಂಥ ಬರೀ ಕಷ್ಟಪಟ್ಟು ಮಾಡತ್ತೀವಿ. ಯು ವಿಲ್ ಬಿ ಸೀಯಿಂಗ್ ಅಸ್ ಇನ್ ಡಿಫ್ರೆಂಟ್ ಕಾಂಟೆಂಟ್ ಆಲ್ಸೋ. ಆ್ಯಂಡ್ ಅಲ್ಲಿವರೆಗೂ ಒಂದು ಸ್ವಲ್ಪ ತಾಳ್ಮೆಯಿಂದ ಕಾದ್ರಿ. ನಾವೇನೋ ಒಂದು ಹೊಸ್ದಾಗಿ ತರೋರು ಅದೇವಿ. ಈಗ ಡೇ ವಿತ್ ಅ ಟ್ರೇಡರ್ ಅಂತೇಳಿ ನಾವೇನು ಸ್ಟಾರ್ಟ್ ಮಾಡೇವಿ. ಅದ್ರದ್ದು ಅತ್ಯಮೂಲ್ಯ ಒಂದು ಘಟ್ಟಕ್ಕೆ ಬಂದು ನಿಂತೇವೆ ನಾವು. ಅದೇನಂದ್ರೆ ಬ್ರೋ, ಸೊ ಈಗ ಇದ್ರದ್ದು ಅನ್ಬಾಕ್ಸಿಂಗ್ ಅನ್ಬಾಕ್ಸ್ ಮಾಡಿ ಬರೀ ಪ್ರೈಸಿಂಗ್ ಕೇಳು. ಎಸ್ 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 ಪ್ರೈಸಿಂಗ್ ಹೇಳ್ರಿ ಬ್ರೋ. ಅಷ್ಟೇ ಎದೆ ಹೊಡ್ಕೊಂತೇವೆ ನಾವು ಅಷ್ಟೇ. ಕೂಲ್ ಗಾಯ್ಸ್ ಕೂಲ್. ಎಲ್ಲ ಏರ್ ಜೋಡನ್ ಅಲ್ಲ, ಎಲ್ಲ ಹ್ಞೂ. ಮತ್ತೆ ಫಸ್ಟ್ ಕಾಪಿ ಇಷ್ಟು ಕಾಪಿ ಅವೆಲ್ಲ ಏ ಇಲ್ಲ ಇಲ್ಲ ಅದಿಲ್ಲ ಮಾತಾ ಇಲ್ಲ. ಆಮೇಲೆ ಫಸ್ಟ್ ಕಾಪಿ ಭಾಳ ನೋಡಿದ್ದೆ. ಫಸ್ಟ್ ಕಾಪಿ ಭಾಳ ನೋಡಿದ್ದೆ. ಏರ್ ಜಾರ್ಡನ್ 23 ಅಂತ ಇದೆ. ಸೊ ಇದು ನಾರ್ಮಲಿ ಹೆಸರು ಅಂದ್ರೆ 23 ಅಂದ್ರೆ ಏನಾದ್ರೆ ಫಸ್ಟಿಗೆ ತೋರಿಸ. ನಿಖರವಾದ ಬೆಲೆ ಅರೌಂಡ್ 23,000. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಜಗದಲ್ಲಿ ಅರ್ಥ ಹಾಕೊಂಡಿಲ್ಲ ನೀವು ಅದಲ್ಲ. ಅದಕ್ಕೆ ಲೆಜೆಂಡ್ ನೋಡೋದು ಹೊಲಸಾಗಿಲ್ಲ. ಮತ್ತೆ ಹೆಂಗಿರ್ತೈತಿ ಈ ಶೂ ಗೊತ್ತಿಲ್ಲ ನಿನಗೆ? ಹೊಲಸ್ ತಾನ ರಿಪಲೆಂಟ್ ಮಾಡ್ತದ, ಹೊರಗೆ ಒಗಿತದ. ಮತ್ತೆ 23,000 ಅದಕ್ಕೆ ಕೊಡ ಅಂತೀನಿ ನೀನು. ಇದನ್ನ ಒಂದ್ ವೇಳೆ ಇದನ್ನ ನೀ ತಗೊಂಡಿದ್ನಿ ಅಂದ್ರೆ ನಿಮ್ಮ ಮಮ್ಮಿ ಏನ್ ಮಾಡ್ತಿದ್ರು? ತಿನ್ಬಿಡು, ಅನ್ನದಲ್ಲಿ ವಿಷ ಕಲ್ಸ್ಬಿಟ್ಟಿದ್ದೀನಿ ಕಂದ. ಫಸ್ಟ್ ಹೊರ ಹಾಕಿದ್ರ, ಅದಕ್ಕೆ ಮೇಲೆ ಬಿಸಿ ಚಾಕು ಮಾಡಿ ಎದೆ ಚುಚ್ಚಿ ದೂಸ್ತಿದ್ರು. ಅದನ್ನ ತೊಗೊಂಡು ಅದನ್ನ ಹರಿಯೋಂಗ್ ಹೊಡೋದು, ಆಮೇಲೆ ಹೊರಗೆ ಹಾಕ್ತಿದ್ರು ನನ್ನ. 23 ಅಂದ್ರೆ ಏನ್ ನಂಬರ್ ಅಂದ್ರೆ ಯಾರ ನಂಬರು? ಯಾವ ಜರ್ಸಿ? ಯಾರ ಜರ್ಸಿ ನಂಬರು? ಅವ್ನು ಜಾರ್ಡನ್. ಓಕೆ ಓಕೆ. ಇದ್ರ ಪ್ರೈಸ್ ಇದು ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಜಗದಲ್ಲಿ 31,000 ಲೇ. ಐಫೋನ್ ತಗೋಬಹುದು ಇವ್ನ ಸೇರಿ. ಇದ್ರೊಳಗೆ ಏನ್ ಡೀಟೇಲ್ ಏನು ಇದು ಎಕ್ಸ್ಟ್ರಾ ಏನೈತೆ ನೋಡು. ಇದು ಜಾರ್ಡನ್ಸ್ ಹೈ ಅಂತ. ಹಾ. ಇದಕ್ಕೆ ಸ್ಪೇಸ್ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ. ಓ ಅದಕ್ಕೆ ಅದೆಷ್ಟದು? 20? ಅದು 23. ಅದು 23 ಮತ್ತಿದು 31. ಅದ್ರ ನಡ್ಕಿಂದ ಏನು ಗ್ಯಾಪ್ ಐತಲ್ಲ ಅದು ಇಲ್ಲಿ ಫಿಲ್ ಮಾಡ್ಯಾರ. ಏನು ಅಮೌಂಟ್ ಪ್ರೈಸ್ ಗ್ಯಾಪ್ ಐತಲ್ಲ 7K ಫಾರ್ ದಿಸ್ ಆ್ಯಂಕಲ್. ದೇವರ ಆಟ ಬಲ್ಲವರಾರು ಆತನ ಎದಿರು. ಓ ಇದನ್ನು ಒಂದು ಕೊಟ್ಟೆ. ಇದು ಅದರ್ ಟೈಪ್ ಆಲ್ಮೋಸ್ಟ್. ಇದು ಬಂದ್ಬಿಟ್ಟು ಜಾರ್ಡನ್ಸ್ ಹೈಸ್ ಮತ್ತೆ ಹಾ. ಇದು ಅರೌಂಡ್ 23,000 ಬೀಳುತ್ತೆ. ಇದು 23,000 ಎಲ್ಲ US ಇಂದ ಶಿಫ್ಟ್. ಹಾ. ಇಂಡಿಯಾದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಕಮ್ಮಿ ಇವೆಲ್ಲ ಪ್ರಾಡಕ್ಟ್ಸ್ಗೆ.
ಯಾಕಂದ್ರೆ ಇದನ್ನ ನನಗೆ ಅನಿಸ್ತೈತಿ ಇಂಡಿಯನ್ ಮಾಮ್ಸ್ ನಿಂತ ಬಹಿಷ್ಕಾರ ಮಾಡ್ಯಾರ ಇದನ್ನ ಇಂಡಿಯನ್ ಸೇಲ್ ಮಾಡಿ ಬಡಿತೇನೆ ನಿಮ್ಗೆ ಅಂತೇಳಿ. ಇದನ್ನ ಹೊಲಸು ಕಮ್ಮಿ ಐತೆ ನನ್ನ ಮಗಕ್ಕೆ. ಹೌದೌದು ಲೇ ನಿನ್ನ ಮಕ್ಕದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಐತೆ ಅದನ್ನ ನೋಡ್ಕೊಂಡು ಮೊದಲು. ಈ ಏರ್ ಜಾರ್ಡನ್ ಮಿಕ್ಸ್ ಮಸಾಲ ಅಂತೇನೋ ಇದು ಬ್ರೋ ಜಾಸ್ತಿನೇ ಆಯ್ತವೆ ಅದು. ಇಲ್ಲ ಬ್ರೋ 17 ಈಗ ಕಡಿಮೆ ಇರ್ತದೆ 17 17 17 ಒಂದು ಸೆಕೆಂಡ್ ಎದಿ ದಸ್ಸನ್ ಅಂತ ಇದು ಹಾಕೊಂಡಿದ್ದೀನಿ. ಹಾಕೊಂಡಿದ್ದೀರಾ? ಅದೇ 17 ಇಸ್ ವೇರಿಯಬಲ್. ಓ ಇದು ನಮ್ಮ ಮಮ್ಮಿ ಕರೆ ತೊಗೊಂಡು ಹೊಡಿತಿದ್ರು, ಯಾಕಂದ್ರೆ ಇಷ್ಟು ದೊಡ್ಡದೈತಲ್ಲ ಹೊಡೆದ್ರೆ ಮಕ್ಕಕ್ಕೆ ಸಡ್ ಅಂತ ಗ್ರಿಪ್ ಕುಂದಿರುತ್ತೆ. ಇದು ಜಾರ್ಡನ್ಸ್ ಬಟ್ ಇದು ಏರ್ ಜಾರ್ಡನ್ಸ್ ಅಲ್ಲ. ಇದು ಅವ್ನ ಮಾರ್ಕೆಟ್ ವರ್ಷನ್ ಅಂದ್ರೆ ಆಟಾಡಕ್ ಹಾಕೊಳೋದಲ್ಲ, ಮಾರ್ಕೆಟ್ ಆಟಾಡಕ್ಕೆ. ಸೊ ಎಲ್ಲ ಎತ್ಕೊಂಬರಕ್ಕಾಗಲ್ಲ ಅಂತ ಬರೀ 4. ಹೌದಾ? ಅಂದ್ರೆ ಟಾಪ್ 4 ಮಿಡ್ 4. ಏ ಹಂಗೆ ಇಲ್ಲ ಸುಮ್ಮನೆ ಟಾಪ್ 4. ಸೊ ಎವರೇಜ್ ಆರ್ಡರ್ 17 ಲ 20K into 20 pairs of shoes. ಏ ನೈಸ್, ವೆರಿ ವೆರಿ ದೊಡ್ಡ ಆಸೆಗಳು, ದೊಡ್ಡ ಕಲೆಕ್ಷನ್ಸ್ಗಳು. ನಾನು ಹಾಕೊಳಲ್ಲ, ಅದ ಹಾಕೊಳಂಗ ಹಾಕೊಂತಾನೆ ಇಲ್ಲ. ಹಾಕಿರೋದು ನೋಡಿ ಇಲ್ಲಿ. ಇದೆಷ್ಟಿದೆ? ಇದು 16 ಬ್ರೋ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ. 16 ಕೊಟ್ಟಿದ್ದೀನಿ ದಿನ. ಅಲ್ಲ ಆದ್ರೆ ಇದು ಬರೀ ಹೆಸರಿಗೆ ಹೋದಲ್ಲ ಇದು, ಅದು ಹೆಸರು ಸಂಬಂಧ ಇಷ್ಟು ಪ್ರೈಸ್ ಇದೆ. ಹೆಸರು ಬ್ರ್ಯಾಂಡ್. ಜಾರ್ಡನ್ ಅವನ ಹೆಸರು ಐತೆ ಅನ್ನೋ ಸಂಬಂಧ ಅದ. ಈ ಟೈಪ್ ನಾರ್ಮಲ್ ಶೂಸ್ ಅದಾವ, ಅದು ವಿತೌಟ್ ಜಾರ್ಡನ್ ಬರ್ತೈತಲ್ಲ ನೈಕಿದ, ಅದು ಬರ್ತದೆ, ಅದು 5-6 ಸಾವಿರ. ಇದೆಲ್ಲ ನೀವು ಟ್ರೇಡ್ ಮಾಡಿದ್ರು, ರೊಕ್ಕ ಒಳಗೆ ಮಾಡಿದ್ರು, ಇದೆಲ್ಲ ತೊಗೊಂಡಿದ್ದು ಟ್ರೇಡಿಂಗ್ ಮಾಡಿದ್ದೆ ಅಲ್ಲ. ನಾವು ಬೇರೆ ಬಿಸ್ನೆಸ್ ಏನೂ ಇಲ್ಲ. ಹಾಂ ಅಲ್ಲ, ಇದು ಸುಮ್ಮನೆ ಕಬೋರ್ಡಲ್ಲಿ ಜಾಗ ಇಲ್ಲ ಅಂತ ಜೋಡಿಸಿರೋದು. ಇಲ್ಲ ಬಿಡಿ, ಇಲ್ಲ ಜಾಗ ಇಲ್ಲ ಅಂದ್ರೆ ಹೇಳ್ರಿ. ನಮ್ಮ ಮನೆಗೆ ಐತೆ, ಈ ಕಡೆ ಇದ್ರು ಐತೈತಿ. ಕಬೋರ್ಡಲ್ಲಿ ಇನ್ನೂ ಅಷ್ಟಿದಾವೆ. ಸೊ ರಫ್ಲಿ ಇಲ್ಲಿ ಒಂದು 4-5 ಲಕ್ಷ ಇದೆ. ಲೇ 4-5 ಲಕ್ಷ ಇಲ್ಲಿ ಏನಾಗ್ತೈತಿ? ಇಲ್ಲ ಇದೊಬ್ರು ಅಂಡರ್ ಆರ್ಮರ್ ಅದೆಲ್ಲ ಜಿಮ್ಗೆ. ಜಿಮ್ ಅದು ಶೂಸ್. ಅದು ಶೂಸ್. ಅದು ಹಾಕೊಂತೀರ ಅದೊಂದು ಅಂದ್ರೆ ಇವನ್ನ ಶೂ ತಗೊಂಡು ಫ್ಯಾಂಟಮ್ ಮೇಲೆ ಇರೋದು ಫ್ಯಾಂಟಮ್, ಕೆಳಗಡೆ ಇರೋದು ನನಗೆ ಚಿರು ಗಿಫ್ಟ್ ಮಾಡಿದ್ದು. ಬ್ರೋ ನಾನು ಫ್ರೆಂಡ್ ಆಗಿನಿ. ಅದೇ ನನ್ನ ಫ್ರೆಂಡ್ ಆಗ್ಯಾರ ಅವರು. ಕರ್ಕೊಂಡು ಹೋದ, ಈಗ ಚೆನ್ನಾಗಿದೆ ಅನಿಸ್ತಾ ಇದೆ ಅಂದೆ, ಬಿಲ್ ಮಾಡಿ ಅಂದ್ಬಿಟ್ಟು ಗಿಫ್ಟ್ ಮಾಡ್ದ. ಅವ್ರ ಬರ್ಡೇ ಆಯ್ತು. ನಾನು ಬರ್ತಡೇಗೆ ಇವ್ರು ಸುಮ್ಮ ಕರ್ಕೊಂಡೋಗಿ ಸುಮ್ಮ ಕರ್ಕೊಂಡ್ ಬಂದ್ರು. ಇದೆಂತ ಜನವರಿ 14. ನಂದು ಈಗ ನಂಗೆ ಬರೋದೈತೆ ಬ್ರೋ, ಆಗಸ್ಟ್ 17. ಅಲ್ಲಿ ಅವರು VR ಪಾನ್ ತೋರ್ಸ ಅಂತಾರ. VR ಎಲ್ಲಿ ಬಿಡ ನೀನು, ಇಲ್ಲಿ VR ಪಾನ್ ನೋಡಿ ನೀನು. ಏನೇನೆಲ್ಲ ಹೊಸದಾಗಿ ನಡೆ ಅಂತ ಗೊತ್ತರ ನಮ್ಮ ಜೀವನದಾಗ. ಇಷ್ಟು ಅಷ್ಟು ಗಾಳಿ ತೊಗೊಂಡಿರಲಿಲ್ಲ, ಅಷ್ಟು ಏರ್ ಜಾರ್ಡನ್ ನೋಡಿದೆ ನಾ ಇವತ್ತು. ಹಾಂ, ವ್ಯೂವರ್ಸಿಗೆ ತೋರ್ಸಕ್ಕೆ ಬರಂಗಿಲ್ಲ ಅದಕ್ಕೆ. ಯಾವ್ದು ನಿನಗೆ ಯಾವ್ದು ಎಂಥದ್ದು ಬೇಕಲ್ಲ ಹೆಂಟಾಯ್? ನೀನ ಅಂದಿದ್ದಲ್ಲ ಜಾ ಇದು. ಓ ಡ್ಯಾಮ್ ಮುಂದರ ಕೂಡ ಅದೇ ಬ್ರೋ, ವೆರಿ ಬ್ಯಾಡ್ ಏನಂತಾರ ವಿಡಿಯೋ. ಕಮಾನ್ ಈಶ್ವ, ಡೂ ಇಟ್. ಕೈ ತೆಗಿ, ಅದು ನೆಲ್ಲ ಕಡ ಅಂತಿ, ಕೈ ಅಗ್ಲೆ ಮುಗ್ಲೆ. ಅಯ್ಯೋ ಏನು ಒಳ್ಳೆ ನೋಡ ಅಂತೀನ ಏನ ಎಲ್ಲ ಪಾರ್ಟ್ಸು ಎಲ್ಲ ನೋಡಿ. ಕೈ ಹೆಂಗಿದು ಫಿಂಗರ್ಸ್ ಹೆಂಗೆ ಅಳಗಾಡ್ಸ ಅಂತ ನೋಡೋದು. ಬ್ರೋ ಇದು ಏನಂತಾರ ಸಿಗ್ಬೋದಲ್ಲ? ಹಾಂ ತೆಗಿ. ಇಲ್ಲ ಪಾಸ್ ಮಾಡಿ ನಾನು. ದುಡ್ಡು ಕೊಟ್ಟರೆ ಈಶಾ ಬಸ್ಸಿನ ಕೆಳಕ್ಕೆ ಹೋಗ್ಯಾನ. 11:55 ಕರೆಕ್ಟ್ 11:55 ಬಂದೇವಿ. ಅಲ್ಲಿ ಕೇಳ ಅಂತಾನ, ಅಲ್ಲಿ PNR ನಂಬರ್ ಬಂದಿಲ್ಲ, ಬಸ್ನವ್ರ ಕಡೆಯಿಂದ ಕಾಲು ಬಂದಿಲ್ಲ, ಬಿಟ್ಟು ಹೋಗಿರ್ಬೇಕು. ಅವ್ನು ಹತ್ಯೆ ಮಾಡಿರ್ತಾರೆ ಇವ್ರಿಗೆ. 1:05 ಆಗೈತೆ ರೀ. ನಾನು ಝೊಮ್ಯಾಟೊದಾಗ ಆರ್ಡ್ರ್ ಮಾಡಿದ್ದೆ, ಕೆಳಗೆ ಬಂದೆ, ನಂದು ನಂಬರ್ ಲಿಂಕ್ಡ್ ಇದ್ದಿದ್ದಕ್ಕೆ ರೀಚಾರ್ಜ್ ಇರಲಿಲ್ಲ ಅಂತೇಳಿ ಮತ್ತೆ ಅವ್ನು ಕಾಲ್ ಮಾಡೋ ಮಟ್ಟ ವೇಟ್ ಮಾಡಿ, ಅವ್ನು ಕಾಲ್ ಬಂದಾದ್ಮೇಲೆ ಅವ್ನು ವಾಟ್ಸಪ್ ನಂಬರ್ ತೊಗೊಂಡು ಅದಕ್ಕೆ ನಂದು ಲೊಕೇಶನ್ ಕಳಿಸ್ಬೇಕಾಯ್ತು. ಯಾಕಂದ್ರೆ ಅದು 1.5 ಕಿಲೋಮೀಟ್ರ್ ದೂರನೇ ಲೊಕೇಶನ್ ಎಂಡ್ ಆಗ್ಬಿಟ್ಟೆ. ಅಲ್ಲಿಂದ ಇಲ್ಲಿಗೆ ಬರ್ಬೇಕು. ಈಗ ಅವ್ರು ಬಂದು ಗುಟ್ಲೆ ನಾನು ಫುಡ್ ತೊಗೊಂಡು ಒಳಗೆ ಹೋಗಿ ತಿನ್ಬೇಕು. ಸಾಕಾತ್ರಿ ಒಲ್ಲೆಪ್ಪಾ ನಾನು. ಹೌದು, ನಾನು ಪಾಪಿ, ಕಚಡ ನನ್ನ ಮಗ, ವರ್ಷ ನನ್ನ ಮಗ. ಬೇರೆಯವ್ರು ಹೇಳ್ಕೊಳ್ಳ ಹೇಳ್ಕೊಂತೀರ, ಅಷ್ಟೇ ವ್ಯತ್ಯಾಸ.